ಸಂಪುಟ ವಿಸ್ತರಣೆ. ಡಿಕೆಶಿ ಸರ್ಕಾರದ ಸಂಪುಟ ವಿಸ್ತರಣೆ ಯಾವಾಗ? ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವುದು ಯಾವಾಗ? ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ? ಯಾರ್ಯಾರಿಗೆ ಅದೃಷ್ಟ ಖುಲಾಯಿಸತ್ತೆ? ಇವೆಲ್ಲವೂ ಕೂಡ ಜನರು, ರಾಜಕಾರಣಿಗಳು, ವಿಪಕ್ಷದವರು, ಆಕಾಂಕ್ಷಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ದೆಹಲಿಗೆ ಹೋಗಿದ್ದಂತಹ ಸಿಎಂ ಆದಿಯಾಗಿ ಅನೇಕ ನಾಯಕರು ಯಾವ ಉತ್ತರವನ್ನ ತಂದಿದ್ದಾರೆ? ಅಷ್ಟು ಮಾತ್ರ ಅಲ್ಲ, ದೆಹಲಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಯ ಜೊತೆಗೇನೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ವಿಳಂಬ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ದೆಹಲಿಗೆ ಹೋದವರು ಬರಿಗೈಯಲ್ಲಿ ವಾಪಸ್ಸಾದ್ರ ಸಂಪುಟ ವಿಸ್ತರಣೆ ಕಗ್ಗಂಟು, ಲಿಸ್ಟ್ ಫೈನಲ್ ಆಗಲಿಲ್ವಾ? ಹೊಸ ಮುಖಗಳಿಗೆ ಮನ್ನಣೆ, ಹೊಸ ಲಿಸ್ಟ್ಗೆ ಸೂಚಿಸಿದ್ರ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿಕೆಶಿ ನೇತೃತ್ವದ ಸರ್ಕಾರ ರಚನೆಯಾಗಿ 1.5 ತಿಂಗಳೇ ಆಗಿದೆ. ಆದ್ರೆ ಇದುವರೆಗೆ ಸಂಪೂರ್ಣ ಸಚಿವ ಸಂಪುಟ ರೆಡಿಯಾಗಿಲ್ಲ. ಸರ್ಕಾರಕ್ಕೆ ಇನ್ನೂ 2 ವರ್ಷವೂ ಅಧಿಕಾರಾವಧಿ ಉಳಿದಿಲ್ಲ. ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ. ಇಷ್ಟೆಲ್ಲ ಇದ್ರೂ ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ಮನಸ್ಸು ಮಾಡ್ತಾ ಇಲ್ಲ. ಸಿಎಂ, ಮಾಜಿ ಸಿಎಂ ತೆಗೆದುಕೊಂಡು ಹೋಗ್ತಾ ಇರೋ ಲಿಸ್ಟ್ ಹೈಕಮಾಂಡ್ಗೆ ಒಪ್ಪಿಗೆ ಆಗ್ತಾ ಇಲ್ವಂತೆ. ಅದಕ್ಕೆ ಸಂಪುಟ ವಿಳಂಬ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ 2ನೇ ಲಿಸ್ಟ್ ಓಕೆ ಆಗಬೇಕಿತ್ತು. ಡಿಕೆಶಿ ಸರ್ಕಾರದಲ್ಲಿ ಇನ್ನೂ 20 ಮಂದಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಳಬೇಕಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 1.5 ತಿಂಗಳು ಆದ್ರೂ ಸರ್ಕಾರಕ್ಕೆ ಸಚಿವರು ಆಯ್ಕೆ ಆಗಿಲ್ಲ. ಇತ್ತ ಸಚಿವಾಕಾಂಕ್ಷಿಗಳ ದಂಡೇ ಬೆಳೀತಾ ಇದೆ. ಹೊಸಬರು, ಹಳಬರು ಎಲ್ಲರೂ ತಮಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೆಲವರು ಅನುಭವ, ಹಿರಿತನವನ್ನ ಮುಂದಿಡ್ತಾ ಇದ್ರೆ, ಇನ್ನು ಕೆಲವರು ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಹೇಳ್ತಾ ಇದ್ದಾರೆ. The process on. Finally, High Command, Chief Minister and senior leaders will sit together. Exact time we cannot say now because CM also in the to meet Surjewala ji. Hopefully it will be done early at the earliest. Sir, is there any criteria now because The High Command will make a criteria what has to be done. So decision will be taken. Now, as of now, it's a preliminary discussion is going on. It may take some more time. Have been earlier as well. So this time I think they're going to look at new faces, youngsters, and there are so many other criteria which they're looking into. So we all fit into that, and we are hoping that we get a chance, and we will get a chance. ಮೊದಲ ಲಿಸ್ಟ್ನಲ್ಲಿ ಎಲ್ಲರೂ ಹಿರಿಯರಿಗೆ ಸ್ಥಾನ ಕೊಡಲಾಗಿತ್ತು. ಅದಕ್ಕೆ 2ನೇ ಲಿಸ್ಟ್ನಲ್ಲಿ ಹಿರಿಯರ ಜೊತೆಗೆ ಹೆಚ್ಚು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಅದಕ್ಕೆ ಈಗ ಹಿರಿಯರ ಜೊತೆಗೆ ಹೊಸಬರು, ಮೊದಲ ಬಾರಿ ಗೆದ್ದವರೂ ಸಹ ಆಶಾಭಾವನೆಯಲ್ಲಿದ್ದಾರೆ. ಸಚಿವ ಸ್ಥಾನ ಪಡೆದುಕೊಳ್ಳುವುದಕ್ಕೆ ತಮ್ಮಿಂದಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ರು. ಅವರು ದೆಹಲಿಗೆ ಬಂದ ಕೂಡಲೇ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಲಾಗಿತ್ತು. ಅದರಂತೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎಲ್ಲರೂ ಹೋಗಿದ್ರು. ಅವ್ರ ಜೊತೆಗೆ ಒಂದಷ್ಟು ಆಕಾಂಕ್ಷಿಗಳು ಹೋಗಿದ್ರು. ಇನ್ನೇನು ಈ ಬಾರಿ ಲಿಸ್ಟ್ ಫೈನಲ್ ಅಂತಲೇ ಹೇಳಲಾಗಿತ್ತು. ಆದ್ರೆ ಈ ಬಾರಿಯೂ ಸಂಪುಟದ ಲಿಸ್ಟ್ ಫೈನಲ್ ಆಗಿಲ್ಲ. ಸಂಪುಟ ವಿಸ್ತರಣೆ ಇನ್ನೂ 1 ವಾರ ವಿಳಂಬವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. 60:40 ಅನುಪಾತದಲ್ಲಿ ಕ್ಯಾಬಿನೆಟ್, ಹೊಸಬರಿಗೆ ಅವಕಾಶ ಫಿಕ್ಸ್. ಸರ್ಕಾರದಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಹೇಳ್ತಾನೆ ಇದ್ದಾರೆ. ಅದರಂತೆ 2ನೇ ಲಿಸ್ಟ್ನಲ್ಲಿ ಹೊಸಬರು ಮತ್ತು ಹಳಬರು ಇಬ್ಬರೂ ಇರಲಿ ಅಂತ ಹೇಳಿದ್ದಾರಂತೆ. ಅದಕ್ಕೆ ಈಗ ತೆಗೆದುಕೊಂಡು ಹೋಗಿದ್ದ ಲಿಸ್ಟ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ಮುಖಗಳಿಗೆ ಮನ್ನಣೆ ಕೊಡಬೇಕು, ಹೊಸ ಲಿಸ್ಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರಂತೆ. ಗುರುವಾರ ಇಡೀ ದಿನ ಹೈಕಮಾಂಡ್ ಜೊತೆ ಸಭೆಗಳು ನಡೆದಿತ್ತು. ಶುಕ್ರವಾರವೂ ಬೆಳಗ್ಗಿನ ಜಾವ ಎಐಸಿಸಿ ಕಚೇರಿಯಲ್ಲಿ ಚರ್ಚೆ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮಧ್ಯೆ 2 ಗಂಟೆಗಳ ಸುದೀರ್ಘ ಚರ್ಚೆ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಜೊತೆಯೂ ಸಭೆ ಮಾಡಲಾಗಿದೆ. ಆದರೆ ಯಾವುದೇ ಲಿಸ್ಟ್ ಫೈನಲ್ ಆಗಿಲ್ಲ. ಅದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಒಪ್ಪಿದ ಬಳಿಕ ಸಂಪುಟ ವಿಸ್ತರಣೆ ಅಂತ ಹೇಳಿದ್ದಾರೆ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕೋ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ 1-to-1 ಮೀಟಿಂಗ್ ಮಾಡಿರೋ ರಾಹುಲ್ ಗಾಂಧಿ 3 ಲಿಸ್ಟ್ ನೋಡಿ ಎಲ್ಲರ ಲಿಸ್ಟ್ ಅನ್ನು ರಿಜೆಕ್ಟ್ ಮಾಡಿದ್ದಾರಂತೆ.
60:40 ಅನುಪಾತದ ಲಿಸ್ಟ್ ತಯಾರಿಸಲು ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಹಿರಿಯರಿಗೆ 60%, ಹೊಸ ಮುಖಗಳಿಗೆ 40% ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರಂತೆ. ಹೊಸ ಮುಖಗಳು, ಯುವಕರು, ವಿದ್ಯಾವಂತರು, ಸಮುದಾಯದ ಪ್ರಭಾವಿಗಳಿಗೆ ಹೆಚ್ಚು ಅವಕಾಶ ಕೊಡಲು ಸೂಚಿಸಿದ್ದಾರೆ. ಹಳೆ ಮುಖಗಳನ್ನು ಬಿಟ್ಟು ಉತ್ಸಾಹಿಗಳ ಹೆಸರು ಕೊಡುವಂತೆ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ತಗೊಂಡಿರೋ ಹಳಬರು, ವಯಸ್ಸಾದವರು ಸಾಕು, ಮುಂದಿನ ಸಭೆಗೆ ಹೊಸ ಲಿಸ್ಟ್ ತನ್ನಿ ಅಂತ ಹೇಳಿದ್ದಾರಂತೆ. ಅದಕ್ಕೆ ಈಗ ರಾಜ್ಯದ ನಾಯಕರು ಹೊಸ ಲಿಸ್ಟ್ ತೆಗೆದುಕೊಂಡು ಹೋಗಲು ತೀರ್ಮಾನಿಸಿದ್ದಾರೆ. ಇನ್ನು ಈ 60:40 ಅನುಪಾತದ ಬಗ್ಗೆ ಕೇಳ್ತಾ ಇದ್ದಂತೆ ಕಾಂಗ್ರೆಸ್ನ ಯುವ ಶಾಸಕರು ಫುಲ್ ಖುಷಿಯಾಗಿದ್ದಾರೆ. ಈಗಾಗಲೇ ಹಿರಿಯರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಎರಡನೇ ಲಿಸ್ಟ್ನಲ್ಲಿ ಹೆಚ್ಚು ಹೊಸ ಮುಖಗಳಿಗೆ ಆದ್ಯತೆ ಸಿಗುತ್ತೆ. ಈ ಬಾರಿ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬರಬಹುದು ಅಂತ ಖುಷಿ ಪಡ್ತಾ ಇದ್ದಾರೆ. 60:40 ಅನುಪಾತದ ಹಂಚಿಕೆ ಬಗ್ಗೆ ರಾಹುಲ್ ಹೇಳಿದ್ದಾರೆ. ಹೊಸ ಮುಖಗಳಿಗೆ 40% ಸ್ಥಾನ ಸಿಗುತ್ತೆ ಅಂತ ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ. He said that that ratio should be 60-40 or something. Whatever we heard the rumors. I mean, with which 40%, 60 the earlier elder seniors in that way. ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರ ಲಿಸ್ಟ್ ಮಾಡಿಕೊಂಡು ಹೋಗಿದ್ರೆ ಸಿದ್ದು ಸಹ ತಮ್ಮ ಬೆಂಬಲಿಗರಿಗೆ ಅವಕಾಶ ಕೊಡಿಸಲು ಪ್ರಯತ್ನ ಮಾಡಿದ್ರು. ಆದ್ರೆ ಈಗ ಅವರ ಎರಡೂ ಲಿಸ್ಟ್ ರಿಜೆಕ್ಟ್ ಆಗಿವೆ. ಲಿಸ್ಟ್ ರಿಜೆಕ್ಟ್ ಆಗಲು ಆ ಲಿಸ್ಟ್ನಲ್ಲಿ ಹೊಸ ಮುಖಗಳು, ಯುವಕರು ಇಲ್ಲದೆ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ಹೊಸ ಲಿಸ್ಟ್ ರೆಡಿಯಾಗಲಿದ್ದು ಅದರಲ್ಲಿ ಹೊಸಬರ ಹೆಸರುಗಳನ್ನು ಸೇರಿಸಲು ಸಿದ್ದು, ಡಿಕೆಶಿ ತೀರ್ಮಾನಿಸಿದ್ದಾರೆ. ಇದರಿಂದ ಹೊಸಬರಲ್ಲಿ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೋ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಬಿಜೆಪಿಯವರು ಮಾತ್ರ ಇದು ಹಣಕ್ಕಾಗಿ ಮಾಡ್ತಾ ಇರೋ ಲಿಸ್ಟ್. ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇಲ್ಲಿ ಮಂತ್ರಿ ಯಾರಾಗಬೇಕು ಅನ್ನೋದು ಅವರು ಕೊಡೋ ಹಣದ ಮೇಲೆ ಡಿಪೆಂಡ್ ಆಗ್ತದೆ. ಯಾರ್ಯಾರು ಎಷ್ಟೆಷ್ಟು ಜಾಸ್ತಿ ಕೊಡ್ತಾರೋ ಅವ್ರು ಮಂತ್ರಿ ಆಗ್ತಾರೆ, ಕಡಿಮೆ ಕೊಡೋರು ಮಂತ್ರಿ ಆಗಲ್ಲ. ಇದು ಜಗಜ್ಜಾಹಿರೋತ. ಈಗ ಯಾರ್ಯಾರು ಸೀನಿಯರ್ಸ್ ಇದ್ರು ಅವ್ರು ಮಾಡಿದ್ದಾರೆ ಅಷ್ಟೇ. ಈಗ ಮಾಡೋದೆಲ್ಲ ಹಣದ, ಯಾಕಂದ್ರೆ ಅವ್ರಿಗೆ ಚುನಾವಣೆಗೆ ಹಣ ಬೇಕು. ಹಣ ಯಾರು ಕೊಡ್ತಾರೋ ಅವ್ರು ಮಾಡ್ತಾರೆ. ಅದಕ್ಕೆ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಹಣದ ತೈಲಿ ಇಟ್ಕೊಂಡು ಯಾರ್ಯಾರು ಡೆಲ್ಲಿಗೆ ಹೋಗ್ತಾರೋ ಅವ್ರು ಪಾಸ್ ಆಗ್ತಾರೆ, ಇಲ್ಲ ಅಂದವ್ರು ಮನೆಗೆ ಬರ್ತಾರೆ. ರಾಹುಲ್ ಗಾಂಧಿ ಮೊದಲ ಲಿಸ್ಟ್ ನೋಡಿದಾಗಲೇ ಹೊಸಬರಿಗೆ ಅವಕಾಶ ಕೊಡೋ ಬಗ್ಗೆ ಮಾತಾಡಿದ್ರಂತೆ. ಆದ್ರೆ ಹಿರಿಯರು ಸರ್ಕಾರದ ವಿರುದ್ಧ ಮುನಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಸಮುದಾಯವಾರು ಪ್ರಾಧಾನ್ಯತೆ ಕೊಡಬೇಕು ಅಂತ ಸಿಎಂ ಹಳಬರಿಗೆ ಮತ್ತೆ ಅವಕಾಶ ಕೊಟ್ಟು ಲಿಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಆದ್ರೆ ಅದಕ್ಕೆ ರಾಹುಲ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹಾಗಾಗಿ ಸಂಪುಟ ವಿಸ್ತರಣೆ ಮತ್ತೊಮ್ಮೆ ವಿಳಂಬ ಆಗಿದೆ.